ಚಂದ್ರ ದರ್ಶನ ಮಾಡಬಾರದು ಇವತ್ತು. ಗುರುಗಳನ್ನ ಕೇಳ್ತಾರೆ ಯಾಕೆ, ಮತ್ತೆ ಗತಿ ಏನು, ಪರಿಹಾರವಾದದಿಂದ ಅವ ಮುಕ್ತನೇ ಆಗ್ಲಿಕ್ಕತ್ತಿಲ್ಲ, ಮತ್ತಷ್ಟು ಸುದ್ದಿ ಬೆಳಿಲಿಕ್ಕತ್ತ. ಕೃಷ್ಣನ ಮೇಲೆ ದೊಡ್ಡ ಅಪವಾದ ಬಂದುಬಿಡ್ತೀವಿ. ಕೃಷ್ಣ ಏನು ಮಾಡಲಿ ಅಂತ ಗುರುಗಳ ಹತ್ರ ಸಾಂದೀಪಿನಿ ಅಂತ ಕೃಷ್ಣನ ಗುರುಗಳು ಹೋಗಿ ಅವರಲ್ಲಿ ವಿನಯದಿಂದ ಕೇಳಿಕೊಂಡಾಗ ಅವರು ಹೇಳಿದ್ರು, ನೀನು ಚೌತಿ ದಿವಸ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ ದಿವಸ ಚಂದ್ರನ ದರ್ಶನ ಮಾಡಿಕೊಂಡೀಯ. ಅವ ಕೇಳ್ದ, ಕೃಷ್ಣ ಕೇಳ್ದ, ಯಾಕ ಏನಾಯ್ತು ಅಂದಾಗ ಈ ಎಲ್ಲ ಘಟನೆಯನ್ನ ಹೇಳ್ದ. ಗಣಪತಿ ಇಲಿಯಿಂದ ಬಿದ್ದು ಚಂದ್ರಮ ಅದನ್ನು ನೋಡಿ ಅದಕ್ಕೆ ಶಾಪ ಕೊಟ್ಟು, ಚೌತಿ ಚಂದ್ರನನ್ನ ನೋಡಿದ್ರೆ ಅಪಾಯ ಅಂತ ವಿಷಯ ಕಥೆಯನ್ನೆಲ್ಲ ಗುರುಗಳು ಹೇಳಿದಾಗ ಕೃಷ್ಣನಿಗೆ ಗೊತ್ತಾಯ್ತು, ನಾನು ತಪ್ಪು ಮಾಡಿದೆ. ಆ ಗಣಪತಿಯಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಿಂದ ಹಿಡಿದು 5 ದಿವಸ ಗಣಪತಿಯನ್ನ ಆರಾಧನೆ ಮಾಡಬೇಕು, ಅಂದ್ರೆ ಆ ವಿಘ್ನಗಳು ದೂರ ಆಗ್ತದೆ. ಒಪ್ಪಿಕೊಂಡು ಬಂದು ಭಕ್ತಿಯಿಂದ ಕೃಷ್ಣ ಪರಮಾತ್ಮ ಆರಾಧನಾ ಮಾಡ್ತಾರೆ. ಒಂಚೂರು ತಡೀರೆ, ಒಂಚೂರು. ಗಣಪತಿ ಮಹತ್ವವನ್ನ ಕೃಷ್ಣ ಪರಮಾತ್ಮ ತಿಳ್ಕೊಂಡು ಆ ಗಣಪತಿಯಲ್ಲಿ ಉಪಾಸನೆ ಮಾಡಿ ಆ ಗಣಪತಿಯ ಕೃಪೆಗೆ ಪಾತ್ರನಾಗಿ ಮುಂದೆ ಅವನಿಗೆ ಸಿಂಹ ಪ್ರಸೇನಂ ಅವಧಿ ಸಿಂಹೋ ಜಾಂಬವತಾಹ ಅನ್ನತಕ್ಕಂತಹ ಶ್ಲೋಕದಂತೆ ಆ ಕೃಷ್ಣನ ಮೇಲಿನ ಅಪವಾದ ದೂರಾಗಿ ಆ ಜಾಂಬುವಂತ ಅನ್ನುವಂತಹ ಒಂದು ಕರಡಿ ತನ್ನ ಮಗಳಿಗೆ ಕೊಟ್ಟಂತಹ ಶಮಂತಕ ಮಣಿಯನ್ನು ತಂದು ರಾಜ್ಯಕ್ಕೆ ಕೊಟ್ಟಾಗ ಆ ಪ್ರಸೇನ ರಾಜನ ಹೆಂಡತಿಗೆ ಮಕ್ಕಳಿಗೆ ಸಂದೇಹ ದೂರ ಆಯಿತು. ಕೃಷ್ಣನ ಮೇಲಿನ ಅಪವಾದ ದೂರ ಆಯಿತು. ಆ ಜಾಂಬವತಿ ಅಂತಕ್ಕಂತಹ ಮಗಳನ್ನ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿದರು. ಹೀಗೆ ಆ ಶಮಂತಕ ಮಣಿಯ ಒಂದು ಅಪವಾದ ಕೃಷ್ಣನಿಂದ ದೂರ ಆಯಿತು. ಎಲ್ಲರಿಗೂ ಆ ಶಮಂತಕ ಮಣಿಯ ಮಹಾತ್ಮೆ ಕೇಳಿ ಆಶ್ಚರ್ಯ ಸಂತೋಷವನ್ನ ಹೊಂದಿದ್ರು. ಪರಮಾತ್ಮನ ಮಹಿಮೆ ಜಗತ್ತಿನಲ್ಲಿ ಬಹಳ ವಿಚಿತ್ರವಾಗಿದೆ. ಕೆಲವೊಂದು ಕ್ಷೇತ್ರಗಳು, ಕೆಲವೊಂದು ಹೆಸರಿನ ದೇವತೆಗಳು ಜಾಗೃತಿ ಇರ್ತಾವೆ. ಅಂತಹ ಜಾಗೃತಿಯ ಒಂದು ಪರಮಾತ್ಮನ ಜಾಗೃತಿಯ ಒಂದು ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಸುಖ ಶಾಂತಿಯನ್ನ ಹೊಂದಲಿಕ್ಕೆ ಇವತ್ತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಶ್ರೇಷ್ಠವಾದತ್ತದೆ ಗಣಪತಿಯ ಆರಾಧನೆ. ಇವತ್ತಿನ ದಿವಸ ಯಾರು ಈ ಪ್ರಕಾರ ಆರಾಧನೆ ಮಾಡ್ತಾರೋ ಅವರ ಕಷ್ಟ ನಷ್ಟಗಳು, ಅಪವಾದಗಳು, ಅಪಕೀರ್ತಿಗಳು, ಅನಾರೋಗ್ಯಗಳು, ಅಶಾಂತಿಗಳು ದೂರವಾಗ್ತವೆ. ಅವರ ಕುಟುಂಬಕ್ಕೆ ಸುಖ ಶಾಂತಿ ಸಿಗುತ್ತದೆ ಅಂತ ಗುರುಗಳು ಆಶೀರ್ವಾದ ಮಾಡಿ 5ನೇ ಅಧ್ಯಾಯಕ್ಕೆ ಮಂಗಲ ಮಾಡ್ತಾರೆ. ಈ ಯಾವ ಶಮಂತಕ ಉಪಾಖ್ಯಾನದ 5 ವಿಭಾಗದಲ್ಲಿ ನಡೆದಿರತಕ್ಕಂತಹ ಈ ಮಹಾತ್ಮೆ ಸ್ಕಂದ ಪುರಾಣದಲ್ಲಿ ಬಂದಂತಹದ್ದು. ಯಾರು ಭಕ್ತಿಯಿಂದ ಇದನ್ನು ಗಣಪತಿಯನ್ನು ಇವತ್ತು ಆರಾಧನಾ ಮಾಡ್ತಾರೆ ಅವರಿಗೆ ಒಳ್ಳೆಯದಾಗುತ್ತದೆ. ತತ್ರಾಪಿ ಇಲ್ಲಿ ಶಬ್ಬಿ ಕುಲಕರ್ಣಿಯವರ ಮಂತನದೊಳಗೆ ಬರೇ ಗಣಪತಿ ಅಲ್ಲ, ಅದು ಸದ್ಗುರುಗಳ ಒಂದು ಆಶೀರ್ವಾದದ ಫಲದಂತೆ ಅವರು ಗಣಪತಿಗೆ ಹೇಳಾರಂತೆ ಗುರುಗಳು, ಈ ಗಣಪತಿಯಿಂದ ಭಕ್ತರನ್ನೆಲ್ಲ ರಕ್ಷಣೆ ಮಾಡಪ್ಪ ಅಂತ. ಹೀಗೆ ಪ್ರತೀತಿಯಂತೆ ಕುಲಕರ್ಣಿಯವರ ಮಂತನದಲ್ಲಿ ಆ ಗಣಪತಿಯ ಅನುಗ್ರಹ ಆಗಿದೆ. ಬರೇ ಅವ್ರ ಮಂತನಕ್ಕಲ್ಲ, ಅವ್ರ ಮಂತನಕ್ಕಿಂತ ಭಕ್ತರಿಗೆಲ್ಲ ಗಣಪತಿ ಬಹಳ ರಕ್ಷಣೆ ಮಾಡಿದ್ದಾನೆ. ಆ ಗಣಪತಿಯ ರಕ್ಷಣೆ, ರಕ್ಷಾ ಕವಚ ಬಹಳ ಮಹತ್ವದ್ದದೆ. ಯಾವತ್ತೂ ಅವರ ಮನೋಕಾಮನೆಗಳು, ಭಕ್ತರ ಕಾಮನೆಗಳು ನಿಶ್ಚಿತವಾಗಿ ಯಶಸ್ಸಾಗಿ ಗಣಪತಿ ಅವರಿಗೆ ವರ ಪ್ರದಾನ ಮಾಡಿ ಆ ಗಣಪತಿಯ ಸೇವಾದಿಗಳನ್ನು ಮಾಡಿದವರಿಗೆ ಗಣಪತಿ ಯತ್ ಭಾವತಿ ತದ್ ಭವತಿ, ಭಕ್ತಿ ಭಾವದಿಂದ ನಡ್ಕೊಂಡವರಿಗೆ ಗಣಪತಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಈ ಕಥೆಗೆ ಮಂಗಲ ಮಾಡೋಣ. ಮಂಗಳಮೂರ್ತಿ ಮೋರಯ.